ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಪ್ರಮುಖವಾಗಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭ ಆಗಿದೆ. ಬರ್ತಾ ಇರೋ ಮಾಹಿತಿ, 6 ತಿಂಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಇವತ್ತು ಕೋರ್ಟ್ ಕಟಕಟೆಯಲ್ಲಿ ಮುಖಾಮುಖಿಯಾಗ್ತಿದ್ದಾರೆ. ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ. 6 ತಿಂಗಳ ಹಿಂದೆ, ಅಂದರೆ ಅದು ಪರಪ್ನಗ್ರಾರ ಜೈಲಿನಲ್ಲಿದ್ದಾಗ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಪಿಯರ್ ಆಗಿದ್ರಲ್ಲ, ಆಗ ಇವರೆಲ್ಲರೂ ಕೂಡ ಒಬ್ರಿಗೊಬ್ರು ನೋಡಿದ್ದು. ಅದರ್ವೈಸ್ ಅಲ್ಲಿಂದ ಇಲ್ಲಿಗೆ ಒಬ್ರಿಗೂ ಸಂಪರ್ಕನೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಚಾರ್ಜಸ್ ಫ್ರೇಮ್ ಮಾಡುವ ಪ್ರಕ್ರಿಯೆ ಆರಂಭ ಆಗಿದೆ ಅನ್ನೋ ಮಾಹಿತಿ ಇದೆ, ಹೇಗೆ ನಡೀತಾ ಇದೆ? ಅರವಿಂದ್, ಬಹಳ ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿದ್ದಂತ 17 ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರಾಗ್ಲಿಕ್ಕೆ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಪ್ರಕರಣದ A1 ಆರೋಪಿ ಆಗಿರುವಂತ ಪವಿತ್ರ ಗೌಡ ಮತ್ತು A2 ಆರೋಪಿ ಆಗಿರುವಂತ ದರ್ಶನ್ ಸೇರಿದಂತೆ ಉಳಿದ 15 ಜನ ಆರೋಪಿಗಳು ಕೂಡ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಆರೋಪಿಗಳ ಪಾತ್ರ ಈ ಪ್ರಕರಣದಲ್ಲಿ ಏನಿದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟ ಆರೋಪಿಗಳ ಗಮನಕ್ಕೆ ತರುವ ಕೆಲಸವನ್ನು ನ್ಯಾಯಾಧೀಶರು ಆರಂಭದಲ್ಲಿ ಮಾಡ್ತಾರೆ. ಜೊತೆಗೆ ಈ ಪ್ರಕರಣದ ಚಾರ್ಜ್ ಫ್ರೇಮ್ಗಳು ಕೂಡ ಈ ಪ್ರತಿಯೊಬ್ಬ ಆರೋಪಿಗಳನ್ನ ಒಬ್ಬೊಬ್ಬರಾಗಿ ಕರೆದು ಈ ಪ್ರಕರಣದಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತ ಪ್ರಕರಣ ಏನಿತ್ತು 302 ಕಿಡ್ನಾಪ್ ಪ್ರಕರಣ ಸೇರಿದಂತೆ ಬೇರೆ ಕಡೆ ತಗೊಂಡೋಗಿ ಹಲ್ಲೆ ಮಾಡಿ ಕೊಲೆ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸೆಕ್ಷನ್ಸ್ ಗಳನ್ನ ಹಾಕಲಾಗಿತ್ತು. ಅವೆಲ್ಲವನ್ನು ಕೂಡ ಅವರ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಾರೆ. ಆ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಅವರಿಗೆ ಒಪ್ಪಿಗೆ ಇದೆಯಾ, ಅವರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ಏನಿತ್ತು ಅವು ನೀವು ಒಪ್ಕೊಳ್ತೀರಾ ಅನ್ನುವಂತ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನ ನ್ಯಾಯಾಧೀಶರು ಮಾಡುವ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ 17 ಆರೋಪಿಗಳಿಂದಲೂ ಕೂಡ ಈ ಒಂದು ಮಾಹಿತಿಯನ್ನು ಪಡೆದು ಅವರ ಮೇಲೆ ದಾಖಲಾಗಿರುವಂತ ಪ್ರಕರಣದ ಬಗ್ಗೆ ಅವರ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತ